ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿರ್ತಾರಾ ಇಲ್ವಾ ಅನ್ನುವಂತ ದೊಡ್ಡ ಚರ್ಚೆ ಎದ್ದಿರೋದು ನಿಮಗೆಲ್ಲ ಗೊತ್ತೇ ಇರುವಂತ ಸಂಗತಿ. ಅದರಲ್ಲೂ ಕಾಂಗ್ರೆಸ್ ಮನೆಯಲ್ಲಿ ನಡೀತಾ ಇರುವ ಪಟ್ಟದ ಆಟ ದಿನಕ್ಕೊಂದು ಬೆಳವಣಿಗೆಯನ್ನ ಪಡಿತಾ ಇದೆ. ಇದರ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸಭೆಯಲ್ಲೇ ಅದರಲ್ಲೂ ಕಲಾಪದಲ್ಲೇ 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅಂತ ಹೇಳಿದ್ದಾರೆ. ಇದು ಕೈ ಮನೆಯ ಪಟ್ಟದ ಆಟಕ್ಕೆ ಟ್ವಿಸ್ಟ್ ಕೊಟ್ಟಿದೆ. ಇದರ ಮಧ್ಯೆ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಮೂರೂ ಪಕ್ಷದ ಶಾಸಕರು ಒಟ್ಟಿಗೆ ಸೇರಿ ನಡೆಸಿರುವಂತಹ ಒಂದು ಮೀಟಿಂಗ್ ದೊಡ್ಡ ಸಂಚಲನ ಎಬ್ಬಿಸಿದೆ. 5 ವರ್ಷ ನಾನೇ ಸಿಎಂ, ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯ ಸ್ಪಷ್ಟೋಕ್ತಿ. 5 ವರ್ಷ ಇದ್ರೆ ಅದೇ ಪುಣ್ಯ. ಕೈ ಮನೆಯ ಪಟ್ಟದ ಆಟಕ್ಕೆ ಮುಖ್ಯಮಂತ್ರಿಗಳಿಂದಲೇ ಹೊಸ ತಿರುವು. ನಾನೇ ಇರ್ತೀನಿ. ದಿಲ್ಲಿಯಲ್ಲಿ ಸಚಿವರ ಜೊತೆ ಹೈ ಸಭೆ. ದಿನೇಶ್ ನಗುವಿನ ಮರ್ಮವೇನು? ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಮೂರು ಪಕ್ಷ 56 ಶಾಸಕರ ಸಭೆ. ರೋಚಕ ಬೆಳವಣಿಗೆ. ಬಿಜೆಪಿ, ಕಾಂಗ್ರೆಸ್ ಮೂರು ಜನ ಬಂದರು. ಬಿಸಿಲು ಕಾದು ಬೀಳೋ ಮಳೆ ಜೊತೆ ಬರೋ ಸಿಡಿಲು ಗುಡುಗು ಭೂಮಿಯನ್ನೇ ನಡುಗಿಸಿ ಬಿಡುತ್ತೆ. ಹಾಗೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಿಡಿಲು ಗುಡುಗಿನ ಕಂಪನ ಏಳುವಂತಹ ಲಕ್ಷಣಗಳು ಗೋಚರಿಸುತ್ತಿವೆ. ಅದಕ್ಕೆ ಸಾಕ್ಷಿಯೇ ಆ ಮೂರು ಘಟನೆ. ಆ ಮೂರು ಘಟನೆಗಳ ನಡುವೆ ಒಂದಕ್ಕೊಂದು ತಳುಕು ಹಾಕೊಂಡಿರೋ ಹಲವು ಸಂಗತಿಗಳಿವೆ. ಆ ತಳುಕುಗಳನ್ನೇ ಒಂದೊಂದಾಗಿ ಬಿಡಿಸ್ತಾ ಹೋಗ್ತೀವಿ ನೋಡಿ. ಮುಂದೆ 5 ವರ್ಷ ನಮ್ಮದೇ ಸರ್ಕಾರ, ಈ 5 ವರ್ಷ ನಾನೇ ಸಿಎಂ ಎಂದ ಸಿದ್ದು ಕೈ ಕುರ್ಚಿ ಕಾಳಗ. ಸ್ವಪಕ್ಷದವರಿಗೂ ವಿಪಕ್ಷದವರಿಗೂ ಕೊಟ್ರ ಟಾಂಗ್. ಇತ್ತೀಚೆಗಷ್ಟೇ ಉಡುಪಿಯಲ್ಲಿ ಬಹಿರಂಗ ವೇದಿಕೆಯಲ್ಲೇ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಡಿಕೆ ಸಿಎಂ ಆಗೋದನ್ನ ತಪ್ಪಿಸಲು ಆಗಲ್ಲ ಅಂದಿದ್ರು. ಈ ಬಗ್ಗೆ ಸಿದ್ದರಾಮಯ್ಯ ಬಳಿ ಕೇಳಿದಾಗ ಇವರು ಹೇಳ್ತಾರೆ ಅಂತಲ್ಲ, ಹೈಕಮಾಂಡ್ ಏನ್ ಹೇಳುತ್ತೋ ಅದೇ ಅಂತಿಮ ಅಂದಿದ್ರು. ಹೈಕಮಾಂಡ್ ತೀರ್ಮಾನ ಈಗ ಮೊಯ್ಲಿ ಅವರು ಹೇಳೋದು ಅಥವಾ ಇನ್ನೊಬ್ರು ಹೇಳೋದು ಮುಖ್ಯ ಅಲ್ಲ. ಹೈಕಮಾಂಡ್ ಏನ್ ಹೇಳ್ತಾರೆ ಅದು. ಹೀಗೆ ಅಂದು ಹೈಕಮಾಂಡ್ ಹೇಳಿದ್ದೆ ಅಂತಿಮ ಅಂದಿದ್ದ ಸಿಎಂ ಸಿದ್ದರಾಮಯ್ಯ ಇಂದು ವಿಧಾನಸಭೆಯಲ್ಲೇ ನಾನೇ 5 ವರ್ಷ ಸಿಎಂ ಆಗಿರ್ತೀನಿ ಅಂದಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನು ಅಂದ್ರೆ, ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಸಮಿತಿ ನೇಮಿಸಿರೋದನ್ನ ರದ್ದು ಮಾಡುವಂತೆ ವಿಪಕ್ಷ ಬಿಜೆಪಿ ಆಗ್ರಹಿಸಿದ್ದು ಇವತ್ತು ವಿಧಾನಸಭೆಯಲ್ಲೂ ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿತು. ಇದೇ ವೇಳೆ ಅಶೋಕ್ 5 ವರ್ಷವೂ ಸಿದ್ದರಾಮಯ್ಯರೇ ಸಿಎಂ ಇರ್ಲಿ ಅನ್ನೋದು ನಮ್ಮ ಇಚ್ಛೆ, ನವೆಂಬರ್ಗೆ ಓಡೋದ್ರೆ ಕಷ್ಟ ಅಂತ ಕುಟುಕಿದ್ರು. ಇದಕ್ಕೆ ಕುಳಿತಲ್ಲೇ ತಿರುಗೇಟು ಕೊಟ್ಟ ಸಿಎಂ ಸಿದ್ದರಾಮಯ್ಯ, ಈ 5 ವರ್ಷ ಅಲ್ಲ, ಮುಂದಿನ 5 ವರ್ಷವೂ ನಮ್ಮದೇ ಸರ್ಕಾರ ಬರುತ್ತೆ ಅಂದ್ರೆ ಆಗ ಬಿಜೆಪಿ ನಾಯಕರು ಈ 5 ವರ್ಷ ನೀವೇ ಇರ್ತೀರಾ ಅಂತ ಕೇಳಿದಿಕ್ಕೆ ನಾನೇ ಇರ್ತೀನಿ ಅಂದುಬಿಟ್ರು. ನಮ್ಗೆ ಅವರು ಇನ್ನ 5 ವರ್ಷ ಪೂರೈಸ್ಲಿ ಅಂತಾನೆ ನಾವು ಬಯಸ್ತೀರಿ. ನವೆಂಬರ್ 5 ವರ್ಷ ಇದ್ರೆ ಅದೇ ಪುಣ್ಯ. ನಾನು ಹೇಳೋಂಥದ್ದು ನೆಕ್ಸ್ಟ್ ಬಂದಂತ ಸರ್ಕಾರ ನಾನೇ ಇರ್ತೀನಿ. ಕೇಳಿದ್ರಲ್ಲ, ಈಗಾಗಲೇ ಕಾಂಗ್ರೆಸ್ ಮನೆಯಲ್ಲಿ ನಡೀತಿರೋ ಪಟ್ಟದ ಆಟಕ್ಕೂ ಬಜೆಟ್ ಬಳಿಕ ಕರಿಮಣಿ ಮಾಲೀಕ ಯಾರು ಅನ್ನೋ ಬಿಜೆಪಿ ಟೀಕೆಗೂ ಸಿದ್ದರಾಮಯ್ಯ ಏಕ್ಮಾರ್ ದೋತ್ತು ಕೂಡ ಅನ್ನುವಂತೆ 5 ವರ್ಷ ನಾನೇ ಸಿಎಂ ಅಂದಿದ್ದಾರೆ. ಇದು ಕೈ ಮನೆಯಲ್ಲೇ ಸಂಚಲನ ಎಬ್ಬಿಸಿದೆ. ಇದರ ನಡುವೆ ಹೈಕಮಾಂಡ್ ದೆಹಲಿಯಲ್ಲಿ ಸಚಿವರ ಜೊತೆ ಸಭೆ ನಡೆಸಿರೋದು ಮತ್ತೊಂದು ತಿರುವಿಗೆ ಸಾಕ್ಷಿಯಾಗಿದೆ. ಸಚಿವರಿಗೆ ಹೈಕಮಾಂಡ್ ಬುಲಾವ್, 1-to-1 ಮಾತುಕತೆ. ರೋಚಕತೆ ಹೆಚ್ಚಿಸಿದ ಸಚಿವರ ಜೊತೆಗಿನ ಗುಪ್ತ ಮೀಟಿಂಗ್. ಒಂದ್ ಕಡೆ ಸಿದ್ದರಾಮಯ್ಯ ನಾನೇ 5 ವರ್ಷ ಸಿಎಂ ಅಂತಿದ್ರೆ, ಆತ ದೆಹಲಿಯಲ್ಲಿ ನಡೆದ ಬೆಳವಣಿಗೆ ಕುತೂಹಲಕಾರಿಯಾಗಿದೆ. ರಾಜ್ಯದ ಕೆಲ ಸಚಿವರಿಗೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ಬುಲಾವ್ ಬಂದಿದ್ದು, ರಾಜ್ಯದಲ್ಲಿ ಬಜೆಟ್ ಅಧಿವೇಶನದ ಮಧ್ಯೆಯೂ ಸಚಿವರು ದೆಹಲಿಗೆ ಹೋಗಿ ಹೈಕಮಾಂಡ್ ಭೇಟಿಯಾಗಿದ್ದಾರೆ. ರಾಜ್ಯದ ಸಚಿವರ ಜೊತೆ ಎಐಸಿಸಿ ನಾಯಕರು ಸರಣಿ ಸಭೆ ನಡೆಸಿದ್ದಾರೆ. ನಿನ್ನೆ ದಿನೇಶ್ ಗುಂಡೂರಾವ್ ಮತ್ತು ಕೃಷ್ಣ ಬೈರೇಗೌಡ ಜೊತೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಪ್ರತ್ಯೇಕ ಸಭೆ ನಡೆಸಿದ್ದಾರೆ. ಇಂದು ಎಸ್ ಮಲ್ಲಿಕಾರ್ಜುನ್, ಎಂಬಿ ಪಾಟೀಲ್ ಜೊತೆ ಮೀಟಿಂಗ್ ಮಾಡಿದ್ದಾರೆ. ಹೀಗೆ ಒಬ್ಬೊಬ್ಬರೇ ಸಚಿವರನ್ನ ಕರೆದು ಹೈಕಮಾಂಡ್ ಮಾತುಕತೆ ನಡೆಸುತ್ತಿದೆ. ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಮೂರು ಪಕ್ಷದ 56 ಶಾಸಕರ ಔತಣಕೂಟ. ಕಾಂಗ್ರೆಸ್ ಮನೆಯಲ್ಲೇ ಅಹಿಂದ ಒಕ್ಕೂಟಕ್ಕೆ ಕೌಂಟರ್ ಪ್ಲಾನ್. ಹೌದು, ನಿನ್ನೆ ರಾತ್ರಿ ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆಯೊಂದು ನಡೆದಿದೆ. ರಾಜ್ಯ ಕಾಂಗ್ರೆಸ್
ಬಿಜೆಪಿ ಹಾಗೂ ಜೆಡಿಎಸ್ನ ಶಾಸಕರು ಸೇರಿ ಒಂದೆಡೆ ಮಹತ್ವದ ಸಭೆ ನಡೆಸಿದ್ದಾರೆ. ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ್ ಡಿನ್ನರ್ ಪಾರ್ಟಿ ಆಯೋಜನೆ ಮಾಡಿದ್ರು. ಈ ಡಿನ್ನರ್ ಮೀಟಿಂಗ್ ನಲ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ 3 ಪಕ್ಷ ಸೇರಿ ಭರ್ತಿ 56 ಶಾಸಕರು ಭಾಗಿಯಾಗಿದ್ರು. ಇನ್ನೂ ವಿಶೇಷ ಅಂದ್ರೆ ಸಭೆಯಲ್ಲಿ ಹೆಚ್ಚಿನವರು ಮೊದಲ ಬಾರಿ ಶಾಸಕರಾದವರು. ಇದಕ್ಕೂ ವಿಶೇಷ ಅಂದ್ರೆ ಸಭೆಯಲ್ಲಿ ಭಾಗಿಯಾಗಿದ್ದವರಲ್ಲಿ ಬಹುತೇಕರು ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದವರು. ಇನ್ನೂ ವಿಶೇಷ ಅಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಸಚಿವ ಸಂತೋಷ್ ಲಾಡ್ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದು ತೀವ್ರ ಕುತೂಹಲ ಮೂಡಿಸಿತು. ರಾಜಕಾರಣ ಚರ್ಚೆ ಮಾಡದೇ ಇರ್ತೀವ ಎಲ್ಲ MLAಗಳು ಸೇರ್ಕೊಂಡಾಗ, ಆದರೆ ನೀವು ಅನ್ಕೊಳ್ತಾರ ರಾಜಕೀಯ ಅಲ್ಲ, ಪ್ಯೂರ್ಲಿ ಊಟ ಊಟ ಊಟ. ನಮ್ಮ ವಿಜೇಂದ್ರಣ್ಣ ಬಂದಿದ್ರು, ಒಂದು 2 ಅವರ್ ಇದ್ರು. ಈ ಥರ ಕೇಳಿ, ಅದು ಬಿಟ್ಬಿಟ್ಟು ಬೇರೆ ರಾಜಕೀಯ ಮಾತಾಡ್ರೆ ಅದು ಮಾಡಿದ್ರೆ ಫಸ್ಟ್ ಟೈಮರು ನಾವು ಯಾರು ಇದ್ವಿ, ಊಟ ಮಾಡಿದ್ವಿ ಎದ್ದು ಬಂದು ಮನೆ ಅವರು ಫಸ್ಟ್ ಟೈಮರ್ ಅಲ್ಲೇನ್ರಿ. ವಿಷಯ ಏನು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಹಿಂದ ಸಂಘಟನೆ ಬಲಪಡಿಸೋ ಬಗ್ಗೆ ಕಾಂಗ್ರೆಸ್ನಲ್ಲಿ ಚರ್ಚೆಗಳು ಸಾಕಷ್ಟು ಜೋರಾಗ್ತಿವೆ. ಇದರ ನಡುವೆ ನಿನ್ನೆ ನಡೆದ ಶಾಸಕರ ಔತಣಕೂಟದಲ್ಲಿ ಒಕ್ಕಲಿಗ ಹಾಗೂ ಲಿಂಗಾಯತ ಶಾಸಕರೇ ಹೆಚ್ಚು ಭಾಗಿಯಾಗಿರೋದು ಹೊಸ ಚರ್ಚೆಗೆ ಗ್ರಾಸವಾಗಿದೆ. ಅಹಿಂದ ಒಕ್ಕೂಟಕ್ಕೆ ಕೌಂಟರ್ ಕೊಡಲು ಪ್ಲಾನ್ ನಡೀತಾ ಅನ್ನೋ ಪ್ರಶ್ನೆ ಹುಟ್ಟುಹಾಕಿದೆ. ರಾಜ್ಯದ ಪವರ್ ಪಾಲಿಟಿಕ್ಸ್ ನಲ್ಲೀಗ ಜಾತಿ ಸಮೀಕರಣದ ಸಮರ ಜೋರಾಗಿದೆ. ಅದರಲ್ಲೂ ಕಾಂಗ್ರೆಸ್ನಲ್ಲಿ ಅಹಿಂದ ಒಕ್ಕೂಟ ಪ್ರಬಲವಾಗ್ತಿದೆ. ಇದೀಗ ಅಹಿಂದ ಒಕ್ಕೂಟಕ್ಕೆ ಕೌಂಟರ್ ಕೊಡೋ ಪ್ರಯತ್ನದ ಭಾಗವಾಗಿ ಲಿಂಗಾಯತ ಒಕ್ಕಲಿಗ ನಾಯಕರ ಧ್ರುವೀಕರಣ ನಡೀತಿದೆ. ಅಹಿಂದಕ್ಕೆ ಪರ್ಯಾಯವಾಗಿ ಒಕ್ಕಲಿಗ ಲಿಂಗಾಯತ ನಾಯಕರನ್ನ ಒಗ್ಗೂಡಿಸಲಾಗ್ತಿದೆ. ವಿಷಯ ಏನು ಅಂದ್ರೆ ಕೆಲ ದಿನಗಳ ಹಿಂದೆ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ನಿವಾಸದಲ್ಲಿ ಲಿಂಗಾಯತ ನಾಯಕರ ಸಭೆ ನಡೆದಿತ್ತು. 15ಕ್ಕೂ ಹೆಚ್ಚು ಶಾಸಕರು ವಿನಯ್ ಕುಲಕರ್ಣಿ ನಿವಾಸದಲ್ಲಿ ಮಾತುಕತೆ ನಡೆಸಿದ್ರು. ಇದೀಗ ಲಿಂಗಾಯತರ ಜೊತೆ ಒಕ್ಕಲಿಗ ನಾಯಕರನ್ನು ಜೊತೆಯಾಗಿಸಿಕೊಳ್ಳಲು ಪ್ಲಾನ್ ರೂಪಿಸಲಾಗಿದೆ ಅನ್ನೋ ಚರ್ಚೆ ಇದೆ. ಈ ಮೂಲಕ ಜಾತಿ ಸಮೀಕರಣ ಪ್ರಬಲಗೊಳಿಸಲು ನಾಯಕರು ಮುಂದಾಗಿದ್ದಾರೆ. ಯಾಕಂದ್ರೆ ಪವರ್ ಶೇರಿಂಗ್ ನಲ್ಲಿ ಜಾತಿ ಸಮೀಕರಣದ ತಂತ್ರವೇ ಪ್ರಾಮುಖ್ಯತೆ ಪಡೆಯಲಿದೆ. ಅಲ್ಲಿಗೆ ಮಳೆ ಬರೋ ಮುನ್ನ ಗುಡುಗು ಸಿಡಿಲು ಬರುವಂತೆ ರಾಜ್ಯ ರಾಜಕೀಯದಲ್ಲೂ ಗುಡುಗು ಸಿಡಿಲು ಬೀಳ್ತಿವೆ. ಮುಂದೆ ಸುರಿಯೋ ಮಳೆ ಪ್ರವಾಹ ಯಾರನ್ನ ಮುಳುಗಿಸುತ್ತೋ, ಯಾರನ್ನ ಕೊಚ್ಕೊಂಡು ಹೋಗುವಂತೆ ಮಾಡುತ್ತೋ ಕಾದು ನೋಡಬೇಕಿದೆ. ಈರಣ್ಣ, ಸುನಿಲ್ ಜೊತೆ ಕಿರಣ್, TV9 ಬೆಂಗಳೂರು.